ಏನಾಯ್ತು ಗೊತ್ತಾ, ಇವತ್ತು ಊಟಕ್ಕೆಲ್ಲಾದ್ರೂ ಈಚೆ ಹೋಗೋಣ ಅಂದ್ರೆ ಮೇಘನ ನೋಡಿದ್ರೆ ನಾನಂತೂ ನಾನ್ ವೆಜ್ ತಿನ್ನಲ್ಲಪ್ಪ ಅಂತ ಅಂದ್ಲು. ಸರಿ ಆಯ್ತು, ನಮ್ಮ ಏರಿಯಾದಲ್ಲಂತೂ ಯಾವ್ದು ವೆಜ್ ರೆಸ್ಟೋರೆಂಟೇ ಇಲ್ಲ, ಸರಿ ಎಲ್ಲಾದ್ರೂ ಈಚೆನೆ ಹೋಗ್ಬೇಕು ಅಂತ ಹೊರಟ್ವಿ. ಎಲ್ಲಾ ಹೋಟೆಲ್ ಮುಂದೆ ಈ ತರ ಒಂದ್ ಫ್ಲಾಗ್ ಇರುತ್ತೆ. ಇದು ಯಾವ ದೇಶದ ಫ್ಲಾಗ್ ಅಂತ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಮೆಟ್ರೋಲ್ ಹೋಗೋಣ ಅಂದ್ರೆ ಒಂದು ಮೆಟ್ರೋ ಬರಕ್ಕೆ 25 ನಿಮಿಷ ಆಗುತ್ತೆ. ಅದು ತುಂಬಾ ರಶ್ ಇತ್ತು ಅಂತ ಫ್ರೀ ಆಗಿರುತ್ತೆ ಅಂತ ಬಸ್ ಅಲ್ಲಿ ಹೊರಟ್ವಿ. ಅಲ್ಲಿ ಒಂದು ಚಿಕ್ಕ ಟಿವಿ ಕಾಣಿಸ್ತಿದ್ಯಲ್ಲ, ಅದ್ರಲ್ಲಿ ಯಾವ್ಯಾವ ಸ್ಟಾಪ್ಸ್ ಅಂತ ನಮ್ಗೆ ತೋರಿಸುತ್ತೆ. ಮತ್ತೆ ಎಲ್ಲಾ ಪಬ್ಲಿಕ್ ಬಸ್ಸಸ್ ಅಲ್ಲಿ ಈ ತರ ರೀಚಾರ್ಜ್ ಹಾಕೋ ಫೆಸಿಲಿಟಿ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ಮಳೆ ಬಂದ್ 1 ವಾರ ಆಗಿದ್ರು ಮಳೆ ನೀರ್ ಹಾಗೇನೆ ಇದೆ. ಅದೇ ನಮ್ಮ ಏರಿಯಾಗೂ ಈ ಏರಿಯಾಗೂ ಇರೋ ಡಿಫ್ರೆನ್ಸ್. ನೀವು ನೋಡಿದ್ರಲ್ಲ ನಮ್ಮ ಏರಿಯಾನ. ಬಸ್ಗೆ ಯಾವುದೇ ತರ ಕಂಡಕ್ಟರ್ ಇರೋದಿಲ್ಲ. ನಾವ್ ಇಲ್ದಿದ್ದು 6 ಸ್ಟಾಪ್ಸ್ಗೆ 115 ರೂಪಾಯಿ ಆಯ್ತು. ಬಸ್ ಅಲ್ಲಿ ಒಂದು ಮೆಷಿನ್ ಇಟ್ಟಿರ್ತಾರೆ, ಅದಕ್ಕೆ ನಮ್ಮ ಮೆಟ್ರೋ ಕಾರ್ಡ್, ಹಾಗಾದ್ರೆ ನೋಲ್ ಕಾರ್ಡ್ ಅಂತ ಇರುತ್ತೆ, ಅದನ್ನ ಇಟ್ರೆ ಸಾಕು ಅಮೌಂಟ್ ಕಟ್ ಆಗುತ್ತೆ. ನಾವಿವತ್ತು ಎಲ್ಲಿಗೆ ಬಂದ್ವಿ, ಏನೆಲ್ಲ ತಿನ್ವಿ, ಮತ್ತೆ ಫನ್ನಿ ವಿಡಿಯೋಸ್, ಮತ್ತೆ ಈ ಮೆಷಿನ್ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಪಾರ್ಟ್ 2 ನ ನೀವು ಪ್ಲೀಸ್ ನೋಡ್ಲೇಬೇಕು.